ಸಖತ್ತಾಗಿದೆ. ತಗೋ ತಿನ್ನು. ತಗೋ ತಿನ್ನು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಷ್ಟೇ ಆದ್ರೂ ನಾವೆಲ್ಲ ಒಂದೇ ಮನೆಯವರಲ್ವಾ. ನೀನ್ ಈ ಪ್ಯಾಲೇಸ್ ಅಲ್ಲಿ ಹೇಗಿದೀಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಜೆಪಿನೋ ನಾಳೆ ಅರೆಸ್ಟ್ ಆಗ್ತಾ ಇದ್ದಾನೆ. ಅದೇ ಖುಷಿಲಿ ಸ್ವೀಟ್ ಹಂಚೋಣ ಅಂತ ಬಂದೆ. ನೀನು ಆರ್ ಹೋಗೋ ದೀಪ, ಅದಕ್ಕೆ ಜೋರಾಗಿ ಗುರಿತಾ ಇದೆಯಾ. ಈ ಸ್ವೀಟು ಮಾವ ಸೋಲ್ತಾರೇನೋ ಭಯಕ್ಕಲ್ಲ, ಮುಖವಾಡ ಕಳಚುತ್ತಲ್ಲ ಆ ಖುಷಿಗೆ. ನಿನ್ನ ಅಂತ್ಯದ ಸಂಭ್ರಮಾಚರಣೆ ನಮ್ಮ ಮನೇಲಿ ಯಾವಾಗ ಶುರು ಆಗಿದೆ ಕಣೆ. ಹೋಗು, ನೀನೇ ಇನ್ನೊಂದು ಸ್ವೀಟ್ ತಗೊಂಡು ತಿನ್ನು. ನಾವಿಬ್ರು ಶತ್ರುಗಳೇ ಆಗಿರ್ಬೋದು, ಆದ್ರೆ ನಿನಗಿರೋ ಧೈರ್ಯಕ್ಕೆ, ನಿನಗೆ ನಿನ್ ಮೇಲಿರೋ ನಂಬಿಕೆಗೆ ನಾನಿನ್ ಫ್ಯಾನ್ ಆಗೋಗ್ಬಿಟ್ಟೆ. ಸೂಪರ್ ಭಾರ್ಗವಿ ನೀನು. ಭಾರ್ಗವಿ, ನನ್ಗೊಂದು ಡೌಟು. ನಾಳೆನೇ ಇಯರಿಂಗ್ ಇದೆ, ಆದ್ರೂ ನಿನಗ್ ಭಯ ಆಗ್ತಾ ಇಲ್ವಾ? ಸುಳ್ಳಿರೋ ಕಡೆ ಮಾತ್ರ ಭಯ ಇರೋದು. ಸತ್ಯ ನಮ್ ಕಡೆ ಇರುವಾಗ ಯಾಕೆ ಭಯ ಇರುತ್ತೆ? ಕೇಸ್ ಗೆಲ್ಲೋಕೆ ನಿನಗೆ 1000 ಸುಳ್ಳಿನ ಸಾಕ್ಷಿಗಳು ಬೇಕು. ಆದ್ರೆ ನನಗೆ ನನ್ನ ಹತ್ರ ಇರೋ ಒಂದೇ ಒಂದು ಸತ್ಯ ಸಾಕು. ನಮ್ಮಪ್ಪ ನನ್ನ ಕಣ್ಮುಂದೆನೆ ನರಳಿ ನರಳಿ ಪ್ರಾಣ ಬಿಟ್ರಲ್ಲ, ಆ ದ್ವೇಷ ನನ್ ಮನಸ್ಸಲ್ಲಿ ಇನ್ನೂ ಹಾಗೆ ಕುದೀತಾ ಇದೆ. ನಿನ್ ಗೊತ್ತಿಲ್ಲ, ಅದೇ ರವೀಂದ್ರ ಭಟ್ಕಳ್ ಮಗಳು ಈ ಭಾರ್ಗವಿ LLB ನಾಳೆ ನಿನ್ಗೆ ಗಲ್ ಶಿಕ್ಷೆ ಆಗೋ ಹಾಗೆ ಮಾಡ್ತಾರೆ. ನಿನ್ ಪಾಪದ ಕೂಡ ತುಂಬ ಹೋಗಿದೆ ಗಂಗಾ. ನಾಳೆ ನಿನ್ನ ಆಟ ಎಲ್ಲ ಮುಗಿಯುತ್ತೆ. ನೀನು ಮುಗೀತು ಅನ್ಕೊಂಡೆಲ್ಲ, ಅಲ್ಲಿಂದನೇ ನನ್ನ ಆಟ ಶುರು ಆಗೋದು. ಈ ಕೇಸ್ ಬಗ್ಗೆ ನಿನಗೆ ದ್ವೇಷ ಎಲ್ಲಿಂದ ಬಂತು ಅಂತ ನೀನ್ ಹೇಳ್ದೆ, ಆದ್ರೆ ಈ ಕೇಸ್ ಗೆಲ್ಲೋದಕ್ಕೆ ನಿನಗೆ ಎಲ್ಲಿಂದ ಧೈರ್ಯ ಬಂತು ಅಂತ ನಾನ್ ಹೇಳ. ನನ್ನ ರೆಡ್ ಡೈರಿ ತರೋದಕ್ಕೆ ನಿನ್ ಗಂಡನ್ ಕಳ್ಸಿದ್ಯಲ್ಲ, ಅವನು ಎಲ್ಲಿದ್ದಾನೆ ಗೊತ್ತಾ? ಏನ್ ಮಾಡ್ದೆ ಗಂಗಾ? ಏನು ಮಾಡ್ಬೇಡ ಗಂಗಾ, ಏನ್ ಮಾಡ್ದೆ ಹೇಳು ಗಂಗಾ. ಅವನು ಹೆಸರಲ್ಲಿ ಮಾತ್ರ ಅರ್ಜುನ್, ಬುದ್ಧಿಲಿ ಅಭಿಮನ್ಯು. ಚಕ್ರವ್ಯೂಹದಲ್ಲಿ ಹೋಗೋದಿಕ್ ಮಾತ್ರ ಗೊತ್ತು, ಅದರಿಂದ ಹೊರಗ್ ಬರೋದಿಕ್ಕೆ ಬೇಡ ಗಂಗಾ. ಅರ್ಜುನ್ ಮೇಲೆ ಒಂದೇ ಒಂದು ಸಣ್ಣ ಗೇಟ್ ಬಿದ್ರು ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೀನಿಗೆ ಹೇಳ್ಬಿಟ್ರೆ ನಾನ್ ಸುಮ್ಮನೆ ಆಗ್ಬಿಡ್ಬೇಕಾ? ಏಯ್, ನಿನ್ ಮುಂದೆ ನಿಂತಿರೋದು ಗಂಗಾ ಕಣೆ. ನಿನ್ನಂತ ಬಚ್ಚಗಳನ್ನ ಎಷ್ಟು ಜನನ ನೋಡಿರ್ಲಿಕ್ಕಿಲ್ಲ ನಾನು. ನಿನ್ನ ಈ ಧೈರ್ಯನ ನಿನ್ನ ಕಣ್ಣು ಮುಂದೆನೆ ಭಸ್ಮ ಮಾಡ್ತೀನಿ, ನೋಡ್ತೀಯಾ? ಏಯ್, ಅಲ್ಲಿದೆಯಲ್ಲ ಆ ರೆಡ್ ಡೈರಿನ ಸುಟ್ಟಾಕ್ರ. ಬಿಡ್ರು
ನಮ್ ಗಂಗನ್ನೇ ಎದುರಾಕೊಂತೀರಾ? ಡೈರಿ ಮುಟ್ಟಿದ್ದಕ್ಕೆ ಡೈರಿ ಮಾತ್ರ ಸುಟ್ಟಾಕಿದೀವಿ. ನಮ್ ಗಂಗಾ ತಂಟೆ ಬಂದ್ರೆ ಜೀವಂತವಾಗಿ ನಿನ್ನೂ ಸುಟ್ಟಾಕ್ತಿವಿ. ಅಲ್ಲೇ ನಿಂತ್ಕೊ. ಆ ಕಡೆ ನಿಮ್ ಗಂಡನ ಅವಸ್ಥೆ, ಇಲ್ಲಿ ನಿಮ್ ಮಾವನ ಅವಸ್ಥೆ ನೋಡ್ ಭಾರ್ಗವಿ. ಈಗ ನಿನ್ ಗಂಡನ್ ಕಾಪಾಡೋರು ಯಾರು ಭಾರ್ಗವಿ? ಭಾರ್ಗವಿ LLB ನ ಕಾಳಿನ? ಗಂಗಾ, ಇದೇನ್ ಹೀಗೆ ಕೇಳ್ತಾ ಇದ್ಯಾ? ನನ್ನ ಗೆಳೆಯ JP ಜೊತೆ ದಿ ಗ್ರೇಟ್ ಭಾರ್ಗವ ಇದ್ದಾಳೆ. ನನ್ ಗೆಳೆಯ ಕೂಡ ಅವಳನ್ನೇ ನಂಬ್ಕೊಂಡಿದ್ದಾನೆ ಅಲ್ವಾ ಗೆಳೆಯ? ಇವರೆಲ್ಲ ನಿನ್ನನ್ನೇ ನಂಬಿರೋದ್ ಭಾರ್ಗವಿ. ಏನ್ ಮಾಡ್ತೀಯಾ? ಹೇಗ್ ಕಾಪಾಡ್ತೀಯ ಇವ್ರನ್ನ? ಇಷ್ಟು ದಿನ ನೀನು ಹೊಂಚಾಕಿ ಕಾದಿದ್ ಸಾಕ್ಷಿ ನಿನ್ ಕೈ ತಕ್ಕೋಯ್ತಲ್ಲ. ನಿನ್ ಕಣ್ಣು ಮುಂದೆನೆ ಸುಟ್ಟಿ ಭಸ್ಮ ಆಗೋಯ್ತು. ಈಗ ನಾನೇ ಗಂಗಾ ಅನ್ನೋದಕ್ಕೆ ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ ಭಾರ್ಗವಿ. ಇದು ಇದು ನನ್ ಗೆಳೆಯ. ಎಲ್ಲಿ ಯಾವಾಗ ಯಾರ ಮುಂದೆ ಹೇಗಿರ್ಬೇಕು ಅಂತ ನನ್ ಗೆಳೆಯಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲ ಜಪೆ? ಹಲೋ ಬೃಂದಾ, ಭಾರ್ಗವಿ ಯಾಕೋ ಫೋನೇ ತೆಗಿತಾ ಇಲ್ಲ. ನೀ ಫೈಲ್ ಕೊಟ್ಟಿಯಾ? ಏನಂದ್ಲು? ಹೂನಮ್ಮ ಕೊಟ್ಟೆ. ಅಮ್ಮ, ಯಾಕೋ ನೀನೇ ಅವಳಿಗಿಂತ ಭಾರಿ ಜೋಶಲ್ಲಿದ್ಯಾ ಅನ್ಸುತ್ತೆ. ಕೋರ್ಟಲ್ ವಾದ ಮಾಡೋದು ಅವಳ ನೀನ? ಏನ್ ಬೃಂದ ಈ ಹೊತ್ತಲ್ಲಿ ತಮಾಷೆ ಮಾಡ್ತಾ ಇದೀಯ ನೀನು? ಪಾಪ ನಿಮ್ ಮಾವನವರು ಮನೆಯವರು ಎಲ್ಲ ಮಾಡದೇ ಇರೋ ತಪ್ಪಿ ಎಷ್ಟ್ ಕಷ್ಟ ಪಡ್ತಾ ಇದಾರೆ. ನಾನೇನೋ ಅದೇ ಕಾಳಜಿಲಿ ಕೇಳದ್ನಮ್ಮ. ಅಮ್ಮ, ಈ ಮೊದ್ಲು ನಿನಗೆ ಅಪ್ಪಂಗೆ ಇವರೆಲ್ಲ ಎಷ್ಟ್ ಕಷ್ಟ ಕೊಟ್ಟಿದ್ದಾರೆ ಮರ್ತೋಗ್ಬಿಟ್ಯಾ? ಹಂಗ್ ನೋಡಕ್ ಹೋದ್ರೆ ಇವ್ರಿಂದನೇ ನಾವ್ ಅಷ್ಟು ಬಡತನದಲ್ಲಿ ಬದುಕ್ತಾ ಇದ್ದಿದ್ದು. ಅದ್ ಹೇಗಮ್ಮ ಇವ್ರಿಗೆ ಇಷ್ಟ ಕರುಣೆ ಕಾಳಜಿ ತೋರಿಸ್ತಾ ಇದ್ಯಾ? ಬೃಂದ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ನಿಮ್ಮ ಅಪ್ಪನ್ನೇ ನೋಡ್ಲಿಲ್ವಾ ನಾವೆಲ್ಲ? ಇವತ್ತಿರೋ ಜೀವನ ಮುಂದೆ ನಮ್ ಜೊತೆ ಇರುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹೇಳು? ನಾವಿರೋ 4 ದಿವಸ 4 ಜನಕ್ಕೆ ಉಪಕಾರ ಮಾಡ್ಕೊಂಡು ನಗನಗ್ತಾ ಬದುಕ್ಬೇಕಮ್ಮ. ಹಳೆ ವಿಷಯ ಎಲ್ಲ ಜ್ಞಾಪಿಸ್ಕೊಂಡು ಏನ್ ಪ್ರಯೋಜನ ಹೇಳು? ಈಗ ಯಾಕ ಮಾತಲ್ಲ? ನಿಮ್ಮಪ್ಪ ಬದುಕಿದ್ರೆ ಅವರೇ ಆ ಗಂಗಂಗೆ ಶಿಕ್ಷೆ ಕೊಡ್ಸಿ ನಿಮ್ ಭಾವನವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ರು. ಈಗ ಭಾರ್ಗವಿ ಅವ್ರ ಸ್ಥಾನದಲ್ಲಿದ್ದಾಳೆ, ಅದಕ್ಕೆ ನಾನ್ ವಿಚಾರಿಸ್ತಾ ಇರೋದು. ಹೌದಮ್ಮ, ಪಾಪ ಮಾವ ತುಂಬಾ ಕಷ್ಟ ಪಡ್ತಿದ್ದಾರೆ. ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಕ್ ನನ್ ಕೈಲಿ ಆಗ್ತಾ ಇಲ್ಲ. ಇನ್ನೇನು ಒಂದ್ ಹಿಯರಿಂಗ್ ಇರ್ಬೋದೇನೋ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತಲ್ವಾ? ಈಗಿದೆಲ್ಲ ಬಿಡೆ. ಭಾರ್ಗವಿ ಫೈಲ್ ನೋಡಿದ್ಲಾ? ವಿಷಯ ಎಷ್ಟು ಚೇಂಜ್ ಮಾಡಿದ್ರು ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಿದ್ದಾಳೆ. ಇವಾಗ ನೀನು ಸಾಕ್ಷಿ ತೋರಿಸಿ ಗಂಗಾ ಹಾಗ್ ಮಾಡಿದ್ಲು ಹೀಗ್ ಮಾಡಿದ್ಲು ಅಂತ ಹೇಳಿದ್ರು ಈ ಗಂಗಾ ಯಾರು ಅಂತ ಎಲ್ಲರೂ ಕೇಳಿದ್ರೆ ಈ JP ಕಡೆನೆ ಬೆರಳು ಮಾಡಿ ತೋರಿಸ್ತಾರೆ. ಇದೆಲ್ಲ ಸುಳ್ಳು ಅನ್ನೋದಕ್ಕೆ ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ನನ್ ಮುಂದೆ ಸೊನ್ನೆಯಾಗಿ ನಿಂತಿದ್ಯಾ ಭಾರ್ಗವಿ. JP
ಜೆಪಿ ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೋಡು, ನೀನೊಬ್ಳು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಜೆಪಿ, ಏನ್ ನಿನ್ ಸೊಸೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾಳೆ? ಅವಳಿಗಿನ್ನೂ ಬುದ್ಧಿ ಬಲ್ತಿಲ್ಲ. ಎಷ್ಟೇ ಆದ್ರೂ ನೀನ್ ಸೀನಿಯರ್ ಲಾಯರು, ಮನೆ ಯಜಮಾನ, ನೀನೇ ನಿರ್ಧಾರ ತಗೋ. ನಿನಗೆ ನಿನ್ ಮಗ ಇಷ್ಟನಾ ಅಥವಾ ಕುಟುಂಬ ಇಷ್ಟನಾ? ಗಾಯತ್ರಿ, ನೀನ್ ಹೇಳ್ದಾಗೆ ನಾನು ನಡ್ಕೋತಾ ಇದ್ದೀನಿ. ಆದ್ರೂ ಯಾಕೆ ನಮಗೆ ಈ ತರ ಚಿತ್ರಹಿಂಸೆ ಕೊಡ್ತಿದ್ಯಾ? ದಯವಿಟ್ಟು ನನ್ ಮಗನ್ಗೇನು ಮಾಡ್ಬೇಡಿ, ಅರ್ಜುನನ್ನ ಬಿಟ್ಬಿಡಿ. ಜೆಪಿ, ಎಂತ ಸ್ವಾರ್ಥಿ ಆಗೋದೆ. ಮಗನ್ನ ಬಿಟ್ಬಿಡು ಅಂದ್ರೆ ನಿನ್ ಫ್ಯಾಮಿಲಿ ನಿನಗೆ ಬೇಡವಾ? ಶಕ್ತಿ, ಅಮ್ಮಯ್ಯ ಅಂತೀನಿ, ನನ್ನ ಕುಟುಂಬದವ್ರನ್ನ ಅವ್ರ ಪಾಡ್ದವ್ರು ಬಿಟ್ಬಿಡು ಶಕ್ತಿ, ಪ್ಲೀಸ್. ಇವಾಗೇನು ನಿಮಗೆ ನಾನು ಗಂಗಾ ಅಂತ ಒಪ್ಕೊಬೇಕು ತಾನೆ? ಇಲ್ಲ ಮಾವ, ಬೇಡ. ನೀವ್ ಗಂಗಾ ಅಲ್ಲ ಮಾವ, ಅವ್ರ ಮಾತಿಗೆ ನೀವು ಒಪ್ಪಬೇಡಿ. ಭಾರ್ಗವಿ, ನೀನ್ ಸುಮ್ಮನಿರು. ನನ್ನ ಮಗ, ಸೊಸೆ, ಕುಟುಂಬದವ್ರನ್ನ ಸುಮ್ಮನೆ ಬಿಟ್ಬಿಡಿ. ಆಗ ನಾನು ಗಂಗಾ ಅಂತ ಒಪ್ಕೋತೀನಿ. ಅವ ಯಾಕೆ ಹೀಗ್ ಮಾಡ್ತಿದ್ದೀರ ಮಾವ? ನನ್ ಮಾತು ಕೇಳಿ. ಭಾರ್ಗವಿ, ನನ್ನ ಯೋಚನೆ ಬಿಟ್ಬಿಡು, ನೀವಾದ್ರೂ ಚೆನ್ನಾಗಿರಿ. ನಿಮ್ಮಿಬ್ಬರ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ. ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ಭಾರ್ಗವಿ. ನನ್ನ ಮಗಳು ಮದುವೆ ಆಗದೆ ಮನೇಲಿದ್ದಾಳೆ, ಮಗ ಜೈಲಲ್ಲಿದ್ದಾಳೆ, ಹೆಂಡತಿ ಶಾಶ್ವತವಾಗಿ ಜೈಲಲ್ಲಿದ್ದಾಳೆ. ನಾನು ಪದವಿ ಕಳ್ಕೊಂಡು ಬೀದಿ ಭಿಕಾರಿ ಆಗಿದ್ದೇನೆ. ಅದು ಅಲ್ಲದೆ ನಮಗ ಆಧಾರ ಆಗಿರೋ ನಮ್ಮ ದಂಧೆನೆ ಮುಚ್ಚೋದಕ್ಕೆ ನೋಡ್ತಾ ಇದ್ಯಾ? ಅದಕ್ಕೆ ನಿನಗೊಂದು ಬಹುಮಾನ ಕೊಡ್ಲೇಬೇಕು. ಕೊಡ್ತೀನಿ. ಅದೇನು ಗೊತ್ತಾ? ನಿನ್ನ ಮಾವ ಅಂದ್ರೆ ನನ್ನ ಗೆಳೆಯ, ಅವನ ಬಲಿ. ನಮ್ಮ ಮಾವ ಗಂಗಾ ಅಲ್ಲ, ಅವ್ರ ಗಂಗಾ ಅಂತ ಒಪ್ಕೊಳ್ಳಲ್ಲ. ಭಾರ್ಗವಿ, ನೀನ್ ಸುಮ್ಮನೆ ಇರು. ಹಲೋ, ನಿಮ್ಮಿಬ್ರು ವಾದ ವಿವಾದನ ಕೇಳೋದಕ್ಕೆ ನಾವು ಬಂದಿಲ್ಲ. ನೀನೇ ಗಂಗಾ ಅನ್ನೋದು ಫಿಕ್ಸ್ ಆಗೋಗಿದೆ. ನೀನು ನನ್ನ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರೆ ನಿನ್ನ ಮಗನ ಜೀವ ಸಹಿತ ಬಿಡ್ತೀನಿ. ಇಲ್ಲ ಅದ್ ಮೀರಿ ಏನಾದ್ರೂ ಮಾಡೋದಕ್ಕೆ ಹೋದ್ರೆ ಈ ಶಕ್ತಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಒಬ್ಬೊಬ್ಬರ ಜೀವನ ನರ್ಕ ಮಾಡ್ಬಿಡ್ತೇನೆ. ಈಗೇನ್ ಮಾಡ್ಬೇಕು ಗೊತ್ತಲ್ವಾ ಜೆಪಿ? ನಾನೇ ಗಂಗಾ ಅಂತ ಒಪ್ಕೋತೀನಿ. ನಾಳೆ ಭಾರ್ಗವಿ ಕೋರ್ಟ್ಗೆ ಬರ್ದೇನೋ ಹಾಕಿ ನೋಡ್ಕೋತೀನಿ. ದಯವಿಟ್ಟು ನನ್ನ ಮಗನ್ ಬಿಟ್ಬಿಡಿ, ನನ್ನ ಕುಟುಂಬಕ್ಕೆ ಏನು ತೊಂದರೆ ಮಾಡಬೇಡಿ. ನೋ 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 ನೋ, ನಾಳೆ ಭಾರ್ಗವಿ ಕೋರ್ಟಿಗೆ ಬರ್ಬೇಕು. ನೀನ್ ಹೇಗೆ ನಮ್ಮ ಅಣ್ಣನ ಕಾಲು ಹಿಡ್ಕೊಂಡ್ಯೋ ಹಾಗೆ ಈ ಭಾರ್ಗವಿ ಎಲ್ರು ಎದುರಿಗೂ ನನ್ನ ಕಾಲಿಗೆ ಬೀಳ್ಬೇಕು. ಎಲ್ರು ಎದುರಿಗೂ ತಪ್ಪಾಯ್ತು ಅಂತ ಬೇಡ್ಕೋಬೇಕು. Bhargavi darling, we'll meet you in the court. Bye.
ಬಾಯ್. ಅಮ್ಮ ನೋಡಿದ್ಲು, ಈ ಫೈಲಿಂದ ತುಂಬಾ ಸಹಾಯ ಆಯ್ತು, ನೋಡ್ತಾ ಇರೋ ಕೇಸ್ ಹೇಗಾಗತ್ತೆ ಅಂತೆಲ್ಲ ಅಂತ. ಎಲ್ಲೋ ಇರೋ ಕೇಸು ಎಲ್ಲೋ ಹೋಗ್ ಮುಟ್ಟುತ್ತೆ ಅಂತ ಹೇಳ್ತಾ ಇದ್ಲು. ಮಾವನ್ ಕತೆ ಏನ್ ಹಾಗಂದ್ರೆ, ಅಂದ್ರೆ ಮಾವನ್ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಮ್ಮ, ನೀನ್ ಫೈಲ್ ಕೊಟ್ಟಿಯಲ್ಲ, ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನೋಡು. ಮನೆಯವ್ರನ್ನೆಲ್ಲ ಕೇಳ್ದೆ ಅಂತ ಹೇಳು ಬೃಂದ. ಹಾಗೆ ನಮ್ ಭಾರ್ಗವಿಗೆ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೇಳು. ಅವಳ ಮೇಲೆ ಈಗ ದೊಡ್ಡ ಜವಾಬ್ದಾರಿನೇ ಇದೆ. ಅವಳು ವಾದ ಮಾಡೋದನ್ನ ನೋಡಿ ಎಲ್ರು ಬೆರಗಾಗ್ಬೇಕು. ಆಗ ಅಂಗ ಕಡೆಯವ್ರಿಗೆ ಯೋಚನೆ ಮಾಡೋದಕ್ಕೂ ಅವಕಾಶ ಸಿಗ್ಬಾರ್ದು ಬೃಂದ. ಅಮ್ಮ, ಈಗಾಗ್ಲೇ ಭಾರ್ಗವಿ ಬೇಕಾದಷ್ಟು ಪಾಯಿಂಟ್ಸ್ ಮಾಡಿದಾಳೆ. ನಾಳೆ ಕೋರ್ಟ್ ಹೋಗಿ ವಾದ ಮಾಡೋದ್ ಒಂದೇ ಬಾಕಿ ಇರೋದು ನೋಡು. ಒಳ್ಳೇದಾಗ್ಲಿ ಕಣೆ, ಅಷ್ಟಾಗ್ಬಿಟ್ರೆ ಸಾಕು. ಇದೇ ಕೇಸ್ಗೋಸ್ಕರನೇ ನಿಮ್ಮಪ್ಪ ಹೋರಾಡ್ತಾ ಇದ್ರು ಅಂತ ಭಾರ್ಗವಿ ಹೇಳಿದ್ಲು ನನ್ಗೆ. ಈ ಕೇಸ್ ಗೆಲ್ಲೋದ್ರಿಂದ ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತೆ ಬೃಂದ. ಹೌದಮ್ಮ, ಮಾವಂಗೂ ಶಾಂತಿ ಸಿಗುತ್ತೆ. ಅಂದ್ರೆ ಮಾವ ಕೊನೆಗೂ ನೆಮ್ಮದಿಯಾಗಿರ್ತಾರೆ ಅಂತ ಹೇಳಿದೆ ಬೃಂದ. ಒಂದ್ಸಲ ಭಾರ್ಗವಿಗೆ ಫೋನ್ ಕೊಡೆ, ಒಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ. ಅಮ್ಮ, ಅವಳು ಕೇಸ್ ಸ್ಟಡಿ ಬ್ಯುಸಿ ಆಗಿದ್ದಾಳೆ. ಹೇಗೂ ನಾಳೆ ಕೋರ್ಟ್ ಹಿಯರಿಂಗ್ ಆದ್ಮೇಲೆ ನಿಮ್ಮನೆಗೆ ಬರ್ತಾಳಲ್ಲ, ಆರತಿ ಮಾಡಕ್ಕೆ ರೆಡಿಯಾಗಿರು. ಅಪ್ಪ ಅಪ್ಪ ಅಂತ ಅದ್ ಎಷ್ಟು ಅಪ್ಪನ ಪ್ರೀತಿಸ್ತಾ ಇದ್ದೆ ಭಾರ್ಗವಿ. ಆದ್ರೆ ಈ ಸಲ ಅಪ್ಪ ನಿನ್ ಕಡೆ ಇಲ್ಲ, ನನ್ನ ಪರವಾಗಿದೆ. ಅದಕ್ಕೆ ತಾನೆ ಫೈಲ್ ನನ್ನ ಕೈ ಸೇರಿತ್ತು. ನಾಳೆ ನಡೆಯೋದು ಫೈನಲ್ ಹಿಯರಿಂಗ್. ಎಲ್ಲ ಸುಖಾಂತಿ ಆಗತ್ತೆ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಆದ್ರೆ ನಿನ್ನ ಕಷ್ಟ ದಿನಗಳು ಪ್ರಾರಂಭ ಆಗುತ್ತೆ. ನೋ, ಭಾರ್ಗವಿ, ಈಗ ಹತ್ತು ಗೋಳಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲ ನಮ್ ಕೈ ಮೀರಿ ಹೋಯ್ತು. ಸಮಾಧಾನ ಮಾಡ್ಕೊ. ನಿಮ್ಮನ್ನ ಕಾಪಾಡ್ತೀನಿ ಅಂದದ್ದು, ಆದ್ರೆ ನಿಮ್ಮನ್ನ ಕ್ರಿಮಿನಲ್ ಕಾಲಕ್ಕೆ ಬೀಳೋ ಹಾಗೆ ಮಾಡ್ಬಿಟ್ಟಲ್ಲ ಮಾವ. ನಾನು ಆ ನೀಚರ ಕಾಲಕ್ಕೆ ಬಿದ್ದೆ ಅನ್ನೋದ್ರ ಬಗ್ಗೆ ನನಗೆ ದುಃಖ ಇದೆ. ಆದ್ರೆ ನಾನು ಅವ್ರ ಕಾಲಕ್ಕೆ ಯಾಕೆ ಬಿದ್ದೆ ಅನ್ನೋದ್ರ ಬಗ್ಗೆ ನನಗೆ ಸಮಾಧಾನ ಇದೆ. ನನಗೆ ಅರ್ಜುನ್, ನೀನು, ನಮ್ಮ ಕುಟುಂಬದವರೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಮನೆಯವರು ಅಂದ್ರೆ ನೀವು ಇದೀರಲ್ವಾ ಮಾವ, ನೀವು ನಮ್ ಜೊತೆಗಿರ್ಬೇಕು ಅಲ್ವಾ? ನಾನ್ ನಿಮ್ಮನ್ನ ಹೇಗ್ ಕಾಪಾಡ್ಕೊಳ್ಳಿ ಮಾವ? ನನ್ನ ಕರ್ಮಕ್ಕೆ ನೀನ್ ಅಳ್ಬೇಡ ಮಗಳೇ. ಕೇಸ್ ಗೆಲ್ಲೋಕೆ ಅವ್ರು ಹೀಗೆ ಯಾವ್ದಾರ ಒಂದು ಅಡ್ಡದಾರಿ ಹಿಡಿತಾರೆ ಅಂತ ನನಗೆ ಗೊತ್ತಿತ್ತು. ಮನಸ್ಸಲ್ಲಿ ಅದಕ್ಕೆ ತಯಾರಾಗೆ ಮನೆಗೆ ಬಂದಿದ್ದೆ. ನೀವ್ ಗಂಗಾ ಅಂತ ಒಪ್ಕೊಳ್ಳೋದು ಎಷ್ಟು ಸರಿ ಮಾವ? ಇಲ್ಲ ಮಾವ, ನಿಮ್ಮನ್ನ ಕಳ್ಸ್ಕೊಳಕ್ ನಾನು ಒಪ್ಪಲ್ಲ. ಜೀವನ ಅಂದ್ರೆ ಹೀಗೆ ಅಲ್ವಾ ಭಾರತಿ? ಕೆಲವೊಂದು ವಿಷಯಗಳು ನಮ್ಮ ಕೈ ಮೀರಿ ನಡೆದು ಹೋಗುತ್ತೆ. ಆ ಭಾರನ ನೀ ಹೊತ್ಕೋಬೇಡ. ನನಗ್ ಗೊತ್ತು, ಈ ಕೇಸ್ಗೋಸ್ಕರ, ನನಗೋಸ್ಕರ ನೀನ್ ಎಷ್ಟೆಲ್ಲ ಹೋರಾಡಿದ್ಯಾ ಅಂತ. ಅದೇನ್ ಮಾಡೋದು, ನಾವೇನೇ ಮಾಡಿದ್ರು ಫಲ ಕೊಡೋದು ಆ ಭಗವಂತನೇ ಅಲ್ವಾ?
ನೀನ್ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ಬೇಡ. ನನ್ ಕಣ್ ಮುಂದೆನೆ ಅನ್ಯಾಯ ನಡೀತಿರ್ಬೇಕಾದ್ರೆ ನಾನ್ ಹೇಗ್ ಸುಮ್ನಿರ್ಲಿ ಮಾವ? ಏನು ತಪ್ಪು ಮಾಡ್ತಿರೋ ಒಬ್ಬ ನಿರಪರಾಧಿನ ನನ್ನ ಕೈ ಕಾಪಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ನಾನ್ ಲಾಯರ್ ಆಗಿದ್ದ ಏನ್ ಪ್ರಯೋಜನ ಹೇಳಿ? ಇದನ್ನೇ ವಿಧಿಯಾಟ ಅನ್ನೋದು ಭಾರ್ಗವಿ. ಇವತ್ತು ನಾನು ಈ ಸ್ಥಿತಿಲಿ ಇದ್ದೀನಿ ಅಂತಂದ್ರೆ ನಾನು ಇಷ್ಟು ವರ್ಷದಿಂದ ನನಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿದ ಪಾಪ ಕರ್ಮಗಳೇ ಕಾರಣ. ನಮ್ಮಮ್ಮ ರವಿ ಆ ಶಕ್ತಿ ಸಹವಾಸ ಮಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು, ಆದ್ರೆ ನನಗೆ ಅವ್ರ ಬುದ್ಧಿ ಮಾತು ಅರ್ಥನೇ ಆಗಿಲ್ಲ. ಅದಕ್ಕೆ ಇವತ್ತು ಈ ನರಕ ಅನುಭವಿಸ್ತಾ ಇದ್ದೀನಿ. ನಮ್ಮ ಹಣೆ ಬರಹ ವಿಧಿ ಹೀಗೆ ಅಂತ ನಮಗ್ ಗೊತ್ತಾಗೋಗ್ಬಿಟ್ರೆ ಅದಕ್ಕೆ ಹೆದರಕ್ಕಿಂತ ಅದನ್ನ ಒಪ್ಕೊಳ್ಳೋದೇ ಬುದ್ಧಿವಂತಿಕೆ ಅಂತ ನನಗನ್ಸುತ್ತೆ. ನಾನು ಹಾಗೆ ಒಪ್ಕೊಂಡಿದ್ದೀನಿ, ನೀನು ಹಾಗೆ ಒಪ್ಕೊಂಬಿಡ. ಇಷ್ಟು ದುಃಖ ಕಷ್ಟದಲ್ಲೂ ನನಗೊಂದು ವಿಷಯದ ಬಗ್ಗೆ ಸಮಾಧಾನ ಇದೆ. ಏನು ಗೊತ್ತಾ? ನನ್ನ ಕುಟುಂಬನ ಈ ನನ್ನ ಮಗಳು ಜೋಪಾನ ಮಾಡ್ತಾಳೆ ಅನ್ನೋ ನಂಬಿಕೆ. ಇನ್ನು ಮುಂದೆ ಅವ್ರು ಎಲ್ರ ಜವಾಬ್ದಾರಿನೂ ನಿಂದೆ. ನೀನ್ ಅವ್ರ ಕೈ ಬಿಡಲ್ಲ ತಾನೆ? ಮಾವ, ನಾನ್ ನಿಮ್ಮನ್ನ ಬಿಟ್ಕೊಡಲ್ಲ ಮಾವ. ನೀವು ಜೈಲ್ಗೆ ಹೋಗೋ ಹಾಗಿಲ್ಲ. ಕಾಲ ನಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡ್ ಬಂದು ನಿಲ್ಸ್ತು ನೋಡು. ರವಿ ನನಗೆ ಒಬ್ಳು ಸೊಸೆ ಕೊಡ್ಲಿಲ್ಲ, ಈ ಮನೆಗೊಬ್ಳು ಮಗಳು ಕೊಟ್ಟ. ಅರ್ಜುನ್, ಇನ್ನು ಮುಂದೆ ಈ ಮನೆ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮಿಬ್ಬರದು. ಈ ಮನೇಲಿ ಎಲ್ರೂ ಖುಷಿಯಾಗಿರ್ಬೇಕು.